ವನಿತಾ ವಿಹಾರದ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳಿ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಸಣ್ಣ ಕಥೆ ಬಳೆ ಬದಲಿಸಿದ ಬದುಕು. ಅದೊಂದು ಕವಿಗೋಷ್ಠಿ. ಸುತ್ತಮುತ್ತಲ ಊರಿನಿಂದೆಲ್ಲ ಅಲ್ಲಿಗೆ ಕವಿಯತ್ರಿಗಳು, ಕವಿಗಳು, ಜೊತೆಗೆ ಆಸಕ್ತರು ಅಂತ ತುಂಬ ಜನ ಬಂದು ಸೇರಿದ್ದರು. ಉದ್ಯೋನ್ಮುಖ ಕವಿಗಳಿಗೆ ತಮ್ಮ ಕವಿತೆಗಳನ್ನು ಓದಲು ಒಂದು ಸದವಕಾಶವನ್ನು ಕಲ್ಪಿಸಿಕೊಡುವಂತಹ ವೇದಿಕೆ ಅದಾಗಿತ್ತು. ಮೊದಲ ಬಾರಿಗೆ ತಮ್ಮ ಕವಿತೆಯನ್ನು ಓದುವವರಿಗಂತೂ ಹೇಳತೀರದ ಸಂತೋಷ. ಅವರ ಮುಖದಲ್ಲಿ ಉತ್ಸಾಹವು ಎದ್ದು ಕಾಣುತ್ತಿತ್ತು. ಕಾರ್ಯಕ್ರಮ ಇನ್ನೂ ಶುರುವಾಗಿಲ್ಲದ್ದರಿಂದ ಅಲ್ಲಿ ನೆರೆದಿದ್ದವರೆಲ್ಲ ಹರಟೆಯಲ್ಲಿ ಮುಳುಗಿದ್ದರು. ಆದ್ದರಿಂದ ನಿರೂಪಕಿಯು ವೇದಿಕೆ ಮೇಲೆ ಬಂದು ನಿಂತುದರ ಅರಿವೇ ಅವರಿಗೆ ಆಗಲಿಲ್ಲ. ಅದನ್ನು ಕಂಡ ಆಕೆ ತನ್ನ ಇರುವಿಕೆಯನ್ನು ತೋರುವ ಪ್ರಯತ್ನ ಮಾಡುತ್ತಾ ಎಲ್ಲರ ಗಮನ ಸೆಳೆಯಲು ಸಣ್ಣದಾಗಿ ಹುಸಿ ಕೆಮ್ಮುತ್ತಾ ಎಲ್ಲರಿಗೂ ನಮಸ್ಕಾರ ಅಂದಾಗ ಎಲ್ಲರ ಗಮನವು ವೇದಿಕೆಯ ಕಡೆಗೆ ಹರಿಯಿತು. ಆಕೆ ಎಲ್ಲರನ್ನೂ ಸ್ವಾಗತಿಸಿದ ನಂತರ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಒಬ್ಬೊಬ್ಬರಾಗಿ ವೇದಿಕೆಗೆ ಬಂದು ತಾವೇ ಬರೆದ ಕವಿತೆಯನ್ನು ಓದಲು ಶುರು ಮಾಡಿದರು. ಕಾರ್ಯಕ್ರಮ ವೀಕ್ಷಿಸಲು ಬಂದು ಸೇರಿದ್ದ ಸಭಿಕರಿಗೂ ಕೂಡ ಬೇಸರವಾಗದಿರಲಿ, ಅವರುಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಾಗಲಿ ಎಂಬ ಉದ್ದೇಶದಿಂದ ಸಂಘಟಕರು ಕವಿತೆಯ ಮಧ್ಯೆ ಮಧ್ಯೆ ರಸಪ್ರಶ್ನೆಗಳನ್ನು ಕೇಳುತ್ತಾ ಮನೋರಂಜನೆಗೆಂದು ಯಾರ ಬಳಿ 10 ರೂಪಾಯಿಯ 2 ನಾಣ್ಯಗಳಿವೆ ಅವರಿಗೆ 1 ಬಹುಮಾನ, ನೈಲ್ ಕಟರ್ ಯಾರ ಬಳಿ ಇದೆ ಅವರಿಗೊಂದು ಬಹುಮಾನ, ಯಾರು ಹೆಚ್ಚಿಗೆ ಗಾಜಿನ ಬಳೆಗಳನ್ನು 2 ಕೈಗಳಿಗೆ ತೊಟ್ಟು ಬಂದಿದ್ದಾರೆ ಅವರಿಗೊಂದು ಬಹುಮಾನ ಅಂತೆಲ್ಲ ಹೇಳಿ ಬಹುಮಾನಗಳನ್ನು ಕೊಡುತ್ತಿದ್ದರು. ಅಂದು 2 ಕೈಗಳಿಗೆ ಚಿನ್ನದ ಬಳೆಗಳೊಂದಿಗೆ ತುಂಬ ಗಾಜಿನ ಬಳೆಗಳನ್ನು ಧರಿಸಿಕೊಂಡು ಆ ಕವಿಗೋಷ್ಠಿಯಲ್ಲಿ ತಾನೂ ಕವಿತೆಯೊಂದನ್ನು ಓದಲೆಂದು ಸಿದ್ಧಳಾಗಿ ಹೋಗಿದ್ದ ದಿವ್ಯಳಿಗೆ ಆ ಬಹುಮಾನ ದೊರಕಿತ್ತು. ಅದನ್ನು ನಗುಮೊಗದಿಂದ ವೇದಿಕೆಗೆ ಹೋಗಿ ಪಡೆದು ಬಂದಳು. ಮುಂದಿನ ವರ್ಷ ಅದೇ ಕವಿಗೋಷ್ಠಿಗೆ ದಿವ್ಯ ಹೋದಾಗ ಯಾರು 2 ಕೈಗಳಿಗೆ ಬರೀ ಚಿನ್ನದ ಬಳೆಗಳನ್ನು ಮಾತ್ರ ತೊಟ್ಟು ಬಂದಿದ್ದಾರೆ ಅವರಿಗೆ 1 ಬಹುಮಾನ ಅಂದಾಗ ದಿವ್ಯಳ 2 ಕೈಗಳಲ್ಲಿ ಬರೀ ಚಿನ್ನದ ಬಳೆಗಳು ಮಾತ್ರವಿತ್ತು. ಆದರೂ ಅವಳು ಬಹುಮಾನ ಪಡೆಯಲು ವೇದಿಕೆಗೆ ಹೋಗಲಿಲ್ಲ. ಇವಳ ಕೈಯಲ್ಲಿ ಬರೀ ಚಿನ್ನದ ಬಳೆಗಳಿದ್ದುದನ್ನು ಕಂಡ ಅವಳ ಪಕ್ಕದಲ್ಲಿ ಕುಳಿತಿದ್ದವರೊಬ್ಬರು, ಮೇಡಮ್, ನಿಮ್ಮ ಕೈಯಲ್ಲಿ ಚಿನ್ನದ ಬಳೆ ಇದೆಯಲ್ಲ, ಹೋಗಿ ಬಹುಮಾನ ಸ್ವೀಕರಿಸಿ ಅಂದಾಗ ದಿವ್ಯಳ ಕಣ್ಣುಗಳಿಂದ ನೀರು ಉಕ್ಕಿ ಹರಿಯಿತು. ಅಂದು ಕೈ ತುಂಬ ಧರಿಸಿದ್ದ ಗಾಜಿನ ಬಳೆಗಳಿಗೆ ಬಹುಮಾನ, ಇಂದು ಬರೀ ಚಿನ್ನದ ಬಳೆಗಳಿಗೆ ಬಹುಮಾನ. ಇದರ ಮಧ್ಯದಲ್ಲಿರುವ ಅಂತರ ಅವಳ ಮನಕ್ಕೆ ಮಾತ್ರ ಗೊತ್ತು. ಕಾರಣ, ಅವಳು ತನ್ನ ಬಾಳ ಸಂಗಾತಿಯನ್ನು ಕೆಲವು ತಿಂಗಳ ಹಿಂದೆಯಷ್ಟೇ ಕಳೆದುಕೊಂಡಿದ್ದಳು. ಮಾನಸಿಕವಾಗಿ ತೀರಾ ಕುಗ್ಗಿ ಹೋಗಿದ್ದ ಅವಳು ಹೆಚ್ಚಿನ ಅಲಂಕಾರವನ್ನು ಮಾಡಿಕೊಳ್ಳಲು ಬಯಸದಿದ್ದ ಕಾರಣ ಗೆಳತಿಯರ ಒತ್ತಾಯದ ಮೇರೆಗೆ ಹಾಗೆಯೇ ಬಂದಿದ್ದಳು. ಎಲ್ಲ ಜವಾಬ್ದಾರಿಯನ್ನು ಕಳೆದುಕೊಂಡು ನಿಶ್ಚಿಂತೆಯಿಂದಿರುವಾಗಲೇ ವಿಧಿ ತನ್ನ ಸಂಚನ್ನು ಹೂಡಿತ್ತು. ಆರೋಗ್ಯವಾಗಿಯೇ ಇದ್ದ ಅವಳ ಪತಿ ತಟ್ಟಂತ ಏನೊಂದನ್ನೂ ಅವಳಿಗೆ ಹೇಳದೆ ಈ ಪ್ರಪಂಚಕ್ಕೆ ಮಾತ್ರ ವಿದಾಯ ಹೇಳಿ ಹೋಗಿಯೇ ಬಿಟ್ಟರು. ರೆಕ್ಕೆ ಮುರಿದ ಹಕ್ಕಿಯಂತೆ ಮಂಕಾಗಿ ಕುಳಿತುಬಿಟ್ಟ ಅವಳನ್ನು ಕಂಡ ಗೆಳತಿಯರು, ಮನೆಯಲ್ಲೇ ಕುಳಿತು ಕೊರಗಬೇಡ, ಹೊರಗಡೆ ಬಾ, ಎಲ್ಲವನ್ನೂ ಮರೆಯಬಹುದು ಎಂದ ಮಾತಿಗೆ ಕಟ್ಟುಬಿದ್ದು ಅಂದು ಅವಳು ಅವರೊಡನೆ ಹೊರಬಂದರೆ ಇಲ್ಲೂ ಅದನ್ನೇ ನೆನಪಿಸುವಂಥ ಸಂದರ್ಭ. ಆದರೆ ಪಾಪ, ಇದು ಅಲ್ಲಿನ ಆಯೋಜಕರಿಗೇನು ಗೊತ್ತು? ಜೀವನ ಸಂಗಾತಿಯನ್ನು ಕಳೆದುಕೊಂಡು ಮನದಲ್ಲೇ ನೋವು ಅನುಭವಿಸುವ ಹೆಣ್ಣು ಮಕ್ಕಳಿಗೆ ಮಾತ್ರ ಅದು ಅರ್ಥವಾಗಬಹುದಾದಂಥ ವಿಷಯ. ವಯಸ್ಸಾದಂತೆಲ್ಲ ಗಂಡ ಹೆಂಡತಿಯರಿಗಿಂತಲೂ ಸ್ನೇಹಿತರಂತೆಯೇ ಜೀವನ ನಡೆಸುತ್ತಿದ್ದವರಿಗೆ ಒಮ್ಮೆಲೆ ಒಂಟಿ ಹಕ್ಕಿ ಥರ ಆಗಿಬಿಟ್ಟಾಗ ಜೀವನ ತಲ್ಲಣಿಸಿ ಹೋಗುತ್ತದೆ. ಎಷ್ಟೇ ಧೈರ್ಯ ತಂದುಕೊಂಡರೂ ಒಂಟಿತನ ಕಾಡದೆ ಬಿಡುವುದಿಲ್ಲ. ಮೊದಲ ಬಾರಿ ಧೈರ್ಯ ವಹಿಸಿ ಆಚೆ ಬಂದಾಗಲೇ ಮತ್ತೆ ಹೀಗಾಗಬೇಕೇ, ಮತ್ತೆಂದು ಎಲ್ಲಿಗೂ ಹೋಗಬಾರದೆಂದುಕೊಂಡು ಪೆಚ್ಚಾಗಿ ಮನೆಗೆ ಬಂದಳು. ಅಂದು ರಾತ್ರಿ ಕನಸಿನಲ್ಲಿ ಬಂದ ಅವಳ ಪತಿ
ದೈಹಿಕವಾಗಿ ಈಗ ನಾನಿಲ್ಲದಿದ್ದರೂ ಮಾನಸಿಕವಾಗಿ ನಾನು ಸದಾ ನಿನ್ನ ಬೆಂಗಾವಲಾಗಿರುತ್ತೇನೆ. ಈ ಸಣ್ಣ ಪೆಟ್ಟಿಗೆ ನೀನು ಹೆದರಿ ಮೂಲೆಗೆ ಸೇರಿಬಿಟ್ಟರೆ ಹೇಗೆ? ಜೀವನ ಮುಂದೆ ಬಹಳ ದೀರ್ಘವಿದೆ. ಶಿಲೆಗೆ ಉಳಿಪೆಟ್ಟು ಬಿದ್ದಾಗಲೇ ತಾನೇ ಸುಂದರ ಮೂರ್ತಿಯಾಗುವುದು. ಹೆದರಬೇಡ, ಮುನ್ನುಗ್ಗು. ನೀನಿನ್ನೂ ಯಾವ ಕಾಲದಲ್ಲಿದ್ದೀಯಾ? ಧೈರ್ಯ ವಹಿಸು. ಬೇರೆಯವರಿಗೆ ನೀನೇ ಮಾದರಿಯಾಗು ಅಂತ ಹೇಳಿದಂತಾದಾಗ ಎಚ್ಚರಗೊಂಡ ಅವಳು ಪತಿಯ ಮಾತನ್ನೇ ಮೆಲುಕು ಹಾಕುತ್ತಾ ಮಾನಸಿಕವಾಗಿ ಸಜ್ಜಾಗಿ ಮುಂದೆ ಎಲ್ಲ ಸಭೆ ಸಮಾರಂಭಗಳಿಗೂ ಹೋಗುತ್ತಾ ತನ್ನಂತೆಯೇ ನೊಂದ ಹೆಣ್ಣು ಮಕ್ಕಳಿಗೆ ಧೈರ್ಯ ಹೇಳುತ್ತಾ ತನ್ನವರ ನೆನಪನ್ನು ಮನದಲ್ಲಿ ಸದಾ ಹಚ್ಚ ಹಸಿರಾಗಿಸಿಕೊಂಡು ಧೈರ್ಯದಿಂದ ಬದುಕಲು ಕಲಿತಳು. ಇದುವರೆಗೆ ಬಳೆ ಬದಲಿಸಿದ ಬದುಕು, ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಸಣ್ಣ ಕಥೆ ಕೇಳಿದಿರಿ. ಕಾರ್ಯಕ್ರಮದ ಕೊನೆಯಲ್ಲಿದೆ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಮತ್ತೊಂದು ಸಣ್ಣ ಕಥೆ, ಮತ್ತೆ ಬೆಸೆದ ಸ್ನೇಹ ಬಂಧ. ಗಾಳಿಯಲ್ಲಿ ತೇಲಿ ಬಂದ ಕಾಗದದ ಚೂರೊಂದು ಬಾಲ್ಕನಿಯಲ್ಲಿ ಟೀ ಕುಡಿಯುತ್ತಾ ನಿಂತಿದ್ದ ದೇವಕಿಯವರ ಕಾಲ ಬಳಿ ಬಂದು ಬಿದ್ದಾಗ ಕುತೂಹಲದಿಂದ ಬಗ್ಗಿ ಅದನ್ನು ಕೈಗೆತ್ತಿಕೊಂಡರು. ಅದೊಂದು ಹಳೆಯ ಫೋಟೋ ಆಗಿತ್ತು. ಅದು ಮಾಸಿ ಹೋಗಿದ್ದರಿಂದ ಕೂಡಲೇ ಅದರಲ್ಲಿರುವ ಯಾರನ್ನೂ ಗುರುತು ಹಿಡಿಯಲಾಗಲಿಲ್ಲ. ಸ್ವಲ್ಪ ಹೊತ್ತು ಅದನ್ನೇ ದಿಟ್ಟಿಸಿ ನೋಡಿದಾಗ, ಅರೆ, ಇದು ನನ್ನ ಫೋಟೋನೇ ಅಲ್ವಾ? ಪಕ್ಕದಲ್ಲಿರೋದು ವಾಗ್ದೇವಿ. ಇದೆಲ್ಲಿಂದ ಬಂತು? ನಾನು ಜೋಪಾನವಾಗಿ ಅದನ್ನು ಬೀರುವಿನಲ್ಲಿ ಎತ್ತಿಟ್ಟಿದ್ದೆ ಅಲ್ವಾ ಎನ್ನುತ್ತಾ ಅಲ್ಲೇ ಇದ್ದ ಕುರ್ಚಿಯಲ್ಲಿ ಕುಳಿತು ಹಳೆಯದನ್ನೆಲ್ಲ ನೆನಪು ಮಾಡಿಕೊಳ್ಳಲು ಎಡದ ಕಿವಿಯನ್ನು ಹಿಡಿದುಕೊಂಡು ನೆನಪಿನಾಳಕ್ಕೆ ಅವರು ಜಿಗಿದೆಯೇ ಬಿಟ್ಟರು. ಆಗ ಹಳೆಯದೆಲ್ಲವೂ ಒಂದೊಂದೇ ಮಸುಕು ಮಸುಕಾಗಿ ಗೋಚರಿಸತೊಡಗಿತು. ತಾವು ಇಲ್ಲಿಗೆ ಬಂದು 17-18 ವರ್ಷಗಳೇ ಆಯ್ತಲ್ವಾ? ಹಿಂದೆ ಇಲ್ಲಿ ಬಹಳಷ್ಟು ಮನೆಗಳು ಖಾಲಿ ಇದ್ದವು. ಇದ್ದ ಕೆಲವೇ ಮಂದಿ ಒಬ್ಬರಿಗೊಬ್ಬರು ಪರಿಚಯ ಮಾಡಿಕೊಂಡೆವು. ಅವರಲ್ಲಿ ತಮ್ಮ ಎದುರು ಮನೆಯಲ್ಲಿ ವಾಸಿಸುತ್ತಿದ್ದ ವಾಗ್ದೇವಿ ಮತ್ತು ತಾನು ಬೇಗನೆ ಒಬ್ಬರಿಗೊಬ್ಬರು ಕಷ್ಟ ಸುಖ ಹಂಚಿಕೊಳ್ಳುತ್ತಾ ಮುಂದೆ ಒಳ್ಳೆಯ ಸ್ನೇಹಿತರಾಗಿಯೇ ಬಿಟ್ಟೆವು. ಕೆಲವು ವರ್ಷಗಳು ಕಳೆದ ನಂತರ ಒಬ್ಬೊಬ್ಬರಾಗಿ ಟ್ರಾನ್ಸ್ಫರ್ ಆಗೋ, ಇಲ್ಲ ಮಕ್ಕಳಿಗೆ ದೂರಿನಲ್ಲಿ ಕೆಲಸ ದೊರೆಯಿತೆಂದೋ ಇಲ್ಲಿಂದ ಹೊರಡಲೇಬೇಕಾಯಿತು. ಅಂತೆಯೇ ವಾಗ್ದೇವಿಯು ಕೂಡ ದೂರಿಗೆ ಹೋಗೇ ಬಿಟ್ಟಳು. ಮೊದಲು ನಡೆಯುತ್ತಿದ್ದ ಪತ್ರ ವ್ಯವಹಾರ ನಂತರ ಸಂಸಾರದ ಜಂಜಾಟದಲ್ಲಿ ಮುಳುಗಿ ಹೋದಾಗ ಅದು ನಿಂತೇ ಹೋಯಿತು. ಈಗಿನವರ ಹಾಗೆ ಎಲ್ಲರ ಕೈಯಲ್ಲೂ ಆಗ ಮೊಬೈಲ್, ವಾಟ್ಸಪ್, ಫೇಸ್ಬುಕ್ ಅಂತ ಏನೂ ಇರದಿದ್ದುದರಿಂದ ಯಾರ ಸಂಪರ್ಕವೂ ಇಲ್ಲದಂತಾಯಿತು. ಹಿಂದೊಮ್ಮೆ ತಾವಿದ್ದ ಜಾಗದಲ್ಲಿ ನಡೆದ ಯಾವುದೋ ಒಂದು ಸಮಾರಂಭದ ಕಾರ್ಯಕ್ರಮದಲ್ಲಿ ಅವರುಗಳು ಭಾಗವಹಿಸಿದಾಗ ತೆಗೆದ ಫೋಟೋ ಅದಾಗಿತ್ತು. ಅದನ್ನು ಯಾರೋ ಪೇಪರ್ಗೆ ಕಳಿಸಿದ್ರು. ಅದರ ಕಟ್ಟಿಂಗ್ ಇದಾಗಿತ್ತು. ಅದೆಲ್ಲ ಸರಿ, ಆದರೆ ಈಗ ಈ ಫೋಟೋ ಇಲ್ಲಿಗೆ ಹೇಗೆ ಬಂತು ಅನ್ನೋ ಕುತೂಹಲ ಮಾತ್ರ ಬಗೆಹರಿಯುತ್ತಿಲ್ಲವಲ್ಲ ಎಂದು ಅದರ ಬಗ್ಗೆಯೇ ಯೋಚಿಸುತ್ತಾ ಕುಳಿತಿದ್ದಾಗ ಕೆಳಗೆ ಆಡುತ್ತಿದ್ದ ಮಕ್ಕಳು ಹೋ ಎಂದು ಕೂಗಿದ ಶಬ್ದ ಕೇಳಿದ ಅವರು ವಾಸ್ತವಕ್ಕೆ ಬಂದರು. ಒಂದು ಸಂಜೆ ವಾಕ್ ಹೋಗುತ್ತಿದ್ದಾಗ ಎದುರಿಗೆ ಸಿಕ್ಕವರನ್ನು ನೋಡಿದಾಗ ಇವರು ವಾಗ್ದೇವಿಯೇ ಇರಬೇಕಲ್ವಾ ಎಂದು ದೇವಕಿಯವರಿಗೆ ಅನ್ನಿಸಿತು. ಎಷ್ಟೇ ಆದರೂ ಕಾಲವು ಎಲ್ಲರ ಮುಖಚರ್ಯೆಯನ್ನು ಸ್ವಲ್ಪವಾದರೂ ಬದಲಾಯಿಸಿ ಬಿಟ್ಟಿರುತ್ತಲ್ವಾ. ಆಕೆಯೂ ಇವರನ್ನು ದಿಟ್ಟಿಸಿ ನೋಡಿ ಗುರುತು ಹಿಡಿದಿದ್ದರಿಂದ ಗೆಳತಿಯರಿಬ್ಬರ ಮುಖದಲ್ಲೂ ಸಂತಸ ಉಕ್ಕಿ ಹರಿಯಿತು. ಆತ್ಮೀಯತೆಯಿಂದ ಒಬ್ಬರನ್ನೊಬ್ಬರು ಅಪ್ಪಿಕೊಂಡರು. ಒಂಟಿ ಜೀವನದಿಂದ ಬೇಸತ್ತಿದ್ದ ದೇವಕಿಗೆ ವಾಗ್ದೇವಿ ಈಗ ಇಲ್ಲಿಗೆ ಹಿಂದಿರುಗಿ ಬಂದದ್ದು ತುಂಬ ಖುಷಿ ಕೊಟ್ಟಿತು. ಅಲ್ಲೇ ಇದ್ದ ಬೆಂಚಿನ ಮೇಲೆ ಕುಳಿತು ಮತ್ತೆ ಕಷ್ಟ ಸುಖ ಹಂಚಿಕೊಳ್ಳಲು ತೊಡಗಿದರು. ಮಾತಾಡಿದಷ್ಟು ಮುಗಿಯದಾಯಿತು. ಕತ್ತಲಾಗಿದ್ದನ್ನು ಕಂಡು ಹಿಂದಿರುಗುವಾಗ ಅವರಿಬ್ಬರ ಮುಖ ಮನದಲ್ಲಿ ಸಂತಸದ ಹೊಳೆ ಹರಿಯುತ್ತಿತ್ತು. ಮಕ್ಕಳು ವಿದೇಶಕ್ಕೆ ಹಾರಿ ಹೋಗಿದ್ದರಿಂದ ವಾಗ್ದೇವಿಯು ಮತ್ತೆ ಇಲ್ಲಿಗೆ ಹಿಂದಿರುಗಿ ಬಂದಿದ್ದರು. ಅಲ್ಲಿ ತನ್ನ ಮನೆಯನ್ನು ಓರಣವಾಗಿ ಜೋಡಿಸಿಕೊಳ್ಳುತ್ತಿರುವಾಗ ಅದೇಗೋ ತಪ್ಪಿಸಿಕೊಂಡು ಗಾಳಿಯಲ್ಲಿ ಹಾರಿ ಬಂದ ಆ ಪೇಪರ್ ಕಟಿಂಗ್ ಮತ್ತೆ ಆ ಗೆಳತಿಯರ ಸ್ನೇಹ ಸಂಬಂಧವನ್ನು ಒಂದುಗೂಡಿಸುವುದರಲ್ಲಿ ಸಹಕಾರಿಯಾಗಿತ್ತು. ಇದಕ್ಕಲ್ಲವೇ ಹೇಳುವುದು ಭೂಮಿ ದುಂಡಾಗಿದೆ ಎಂದು.
ಇದುವರೆಗೆ ಮತ್ತೆ ಬೆಸೆದ ಸ್ನೇಹ ಬಂಧ ಸಣ್ಣ ಕಥೆ ಕೇಳಿದಿರಿ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ. ಇದಾಗಿತ್ತು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್. ಸಂಕಲನ ವಿದ್ಯಾರಾವ್ ಕೆಎಲ್. ಇಂದಿನ ಈ ವನಿತಾ ವಿಹಾರ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ.